ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಈ SIR ಪ್ರಕ್ರಿಯೆಯಲ್ಲಿ ಕಳೆದ ಅನೇಕ ವಿಡಿಯೋಗಳಲ್ಲಿ ಈ BLO ಆ್ಯಪ್ನಲ್ಲಿ ಯಾವ ರೀತಿಯಾಗಿ ನಾವು ಆಪರೇಟ್ ಮಾಡಬೇಕು ಅನ್ನೋದನ್ನ, ಈ ಪೋಸ್ಟ್ ಡ್ರಾಫ್ಟ್ಗಿಂತ ಪೂರ್ವದಲ್ಲಿ ಯಾವ ರೀತಿಯಾಗಿ ಆಪರೇಟ್ ಮಾಡಬೇಕು ಅನ್ನೋದನ್ನ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಫ್ಟರ್ ಪೋಸ್ಟ್ ಡ್ರಾಫ್ಟ್, ಅಂದ್ರೆ ಈಗ ಡ್ರಾಫ್ಟ್ ನಾಳೆ 17ರ ನಂತರ ಪ್ರಕಟ ಆಗ್ತಾ ಇದೆ. ಆ 17ರ ನಂತರ ಪ್ರಕಟವಾಗುವಂತಹ ಪೋಸ್ಟ್ ಡ್ರಾಫ್ಟ್ ನಲ್ಲಿ ಯಾವ ರೀತಿಯಾಗಿ BLO ಆ್ಯಪ್ ಆಪರೇಟ್ ಮಾಡಬೇಕು ಅನ್ನೋದನ್ನ ಕಳೆದ ಒಂದು ವಿಡಿಯೋದಲ್ಲಿ ನಾವು ಆ ಡ್ರಾಫ್ಟ್ ಲಿಸ್ಟ್ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಲಾಜಿಕಲ್ ಅನಾಮಲಿ ಮತ್ತು ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿ ಬರುವಂತದ್ದು, ಆ ಪೋಸ್ಟ್ ಡ್ರಾಫ್ಟ್ ನಲ್ಲಿ ಯಾವ ರೀತಿಯಾಗಿ ಆಪರೇಟ್ ಮಾಡಬೇಕು, ಹಾಗೂ ಈ ನೋ ಮ್ಯಾಪಿಂಗ್ ಕೇಸ್ಗಳಲ್ಲಿಯೂ ಕೂಡ ನಾವು ಯಾವ ರೀತಿಯಾದಂತಹ ಪೋಸ್ಟ್ ಡ್ರಾಫ್ಟ್ ನಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಹಾಗಾದ್ರೆ ಇವತ್ತು ಆ ಅನಾಮಲಿ ಅಥವಾ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿ ಅನ್ನುವಂಥದ್ದು ಏನ್ ಬರುತ್ತೆ, ಯಾವ ರೀತಿಯಾಗಿ ಈ ಪೋಸ್ಟ್ ಡ್ರಾಫ್ಟ್ ಅಂದ್ರೆ ಡ್ರಾಫ್ಟ್ ಆದ ಮೇಲೆ ಏನು ಯಾವ ರೀತಿಯಾಗಿ ನಾವು ಅದನ್ನ ನೋಡಬಹುದು ಆಪ್ ನಲ್ಲಿ ಮತ್ತು ಅದನ್ನ ಆಪರೇಟ್ ಹೇಗೆ ಮಾಡೋದು ಅನ್ನೋದನ್ನ ಈಗ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವಂತೆ ನಾನು ಈ ಹಿಂದೆ ಪ್ರತಿಯೊಂದು ವಿಡಿಯೋದಲ್ಲಿಯೂ ಕೂಡ ನಾವು ನಿಮ್ಗೆ ಆಪರೇಟ್ ಮಾಡುವಾಗ ತೋರಿಸ್ತಾ ಇದ್ದೆ. ಇಲ್ಲಿ BLO ಆ್ಯಪ್ ಅನ್ನ ನಾವು ಓಪನ್ ಮಾಡ್ತೀವಿ. ಓಪನ್ ಮಾಡಿದ ತಕ್ಷಣ ಅದೇನಾಗುತ್ತೆ ಅಂತಂದ್ರೆ ಮೊಬೈಲ್ ನಂಬರ್ ಕೇಳುತ್ತೆ, ಆಮೇಲೆ OTP ಬರುತ್ತೆ. OTP ಆದ್ಮೇಲೆ ನಾವು ನಮ್ಮ ಭಾಗ ಸಂಖ್ಯೆ ಹಾಕ್ತೀವಿ, ನಮ್ಮ ಇದು ಡಿವೈಸ್ ಕಂಪ್ಯಾಬಿಲಿಟಿ ಚೆಕ್ ಆಗುತ್ತೆ. ಅದಾದ ಮೇಲೆ ಇಲ್ಲಿ ನಾವು SIR ಅನ್ನುವಂಥದ್ದು ನೋಡ್ತೀವಿ. ಇದ್ರ ಮೇಲೆಯೂ ಕೂಡ ಕ್ಲಿಕ್ ಮಾಡ್ತಿದ್ವಿ, ಇದು ಆಲ್ರೆಡಿ ಮಾಡಿವಿ. ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಲ್ಯಾಂಗ್ವೇಜು ಕೂಡ ಹಾಕಿದ್ಮೇಲೆ ಈ ರೀತಿಯ ಹೊಸ ಲಿಸ್ಟ್ ನಿಮ್ ಮುಂದೆ ಬರುತ್ತೆ. ಇದು ಇಲ್ಲಿ ನೋಡಿ SIR 2026 ಪೋಸ್ಟ್ ಡ್ರಾಫ್ಟ್ ಅಂತ ಬರ್ತಾ ಇದೆ. ಇದರಲ್ಲಿ ನಾವು ಕಳೆದ ಒಂದು ವಿಡಿಯೋದಲ್ಲಿ ಲಿಸ್ಟ್ ಆಫ್ ಎಲೆಕ್ಟರ್ಸ್ ಇನ್ ಡ್ರಾಫ್ಟ್ ನೋಡಿದ್ವಿ. ಕ್ವಾಲಿಟಿ ಚೆಕಪ್ ಆಫ್ ಎಲೆಕ್ಟರ್ ಫೋಟೋ ಅಂತ ಕೂಡ ಈ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇವತ್ತು ಈ ಡಿಸ್ಕ್ರಿಪೆನ್ಸಿ ಇನ್ ಮ್ಯಾಪಿಂಗ್, ವ್ಯೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಮತ್ತು ಎಲೆಕ್ಟರ್ಸ್ ವಿತ್ ನೋ ಮ್ಯಾಪಿಂಗ್ ಅನ್ನುವಂತ ಈ ಮೂರು ಪ್ರಮುಖವಾದಂತಹ ಮಾಡ್ಯೂಲ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೆ. ಸ್ನೇಹಿತರೆ, ಈಗ ನೋಡಿ, ಇಲ್ಲಿ ಡಿಸ್ಕ್ರಿಪ್ಷನ್ಸಿ ಯಾವ ರೀತಿಯಾಗಿ ಬರಬಹುದು ಅನ್ನೋದನ್ನ, ಡಿಸ್ಕ್ರಿಪ್ಷನ್ಸಿ ಅನ್ನುವಂಥದ್ರ ಕುರಿತು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಯಾವ ರೀತಿಯಾದಂತಹ ಡಿಸ್ಕ್ರಿಪ್ಷನ್ಸಿ ಬರುತ್ತೆ, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಅದರಲ್ಲಿ ಆಪ್ ನಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ನಾವು ಡಿಸ್ಕ್ರಿಪ್ಷನ್ಸಿ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಡಿಸ್ಕ್ರಿಪ್ಷನ್ಸಿ ಇನ್ ಮ್ಯಾಪಿಂಗ್ ನಲ್ಲಿ ಬಂದಾಗ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ಲಿಸ್ಟ್ ಬರುತ್ತೆ. ಯಾವುದು ಡಿಸ್ಕ್ರಿಪ್ಷನ್ಸಿ ಆಗಿದೆ ಆ ಲಿಸ್ಟ್ ಆಪ್ ನಲ್ಲಿ ಬರ್ತಾ ಇದೆ. ಇದರಲ್ಲಿ ನೀವು ನೋಡಬಹುದು, ಇಲ್ಲಿ ಕೆಳಗಡೆ ವ್ಯೂ ಡೀಟೇಲ್ಸ್ ಮತ್ತು ವ್ಯೂ ಲಾಜಿಕಲ್ ಡಿಸ್ಕ್ರಿಪ್ಷನ್ಸಿ ಅಂತ ಇದೆ. ಇದರಲ್ಲಿ ಈಗ ಏನು ಈ ಒಬ್ಬ ಕ್ಯಾಂಡಿಡೇಟ್ ಸೋನಂ ಪಾಲಮೋ ಅನ್ನುವಂಥದ್ದು ಒಂದು ಇಲ್ಲಿ ಉದಾಹರಣೆ ಆಗಿದೆ. ಇದನ್ನ ನಾವು ಹುಡುಕಬೇಕು ಅಂದ್ರೆ ಇದು ಯಾವ ರೀತಿಯಾಗಿದೆ, ಇದಕ್ಕೆ ಏನು ಪ್ರಾಬ್ಲಮ್ ಆಗಿದೆ, ಯಾವ್ದು ಡಿಸ್ಕ್ರಿಪ್ಷನ್ಸಿ ಬಂದಿದೆ ಅನ್ನೋದನ್ನ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ನಾವು ಇದನ್ನ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಗೊತ್ತಾಗುತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನಿದೆ ಅಂದ್ರೆ, ದಟ್ ದ ಏಜ್ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಯುವರ್ ಪೇರೆಂಟ್ whose details are used in link with the electoral rolls prepared during the previous SIR is less than 15 years. That seems to be due to incorrect matching. ಅಂದ್ರೆ ಇಲ್ಲಿ ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ 15 ವರ್ಷದ, ಅಂದ್ರೆ ಯಾರ ಜೊತೆ ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ದೀವೋ ತಾಯಿ ಅಥವಾ ತಂದೆ, ಇಲ್ಲಿ 15 ವರ್ಷಕ್ಕಿಂತಲೂ ಕಡಿಮೆ ಏಜ್ ಡಿಫರೆನ್ಸ್ ಇರುವಂತಹದ್ದು ಇದು ಲಾಜಿಕಲಿ ಡಿಸ್ಕ್ರಿಪ್ಷನ್ಸಿ ಬಂದಿರುವಂತದ್ದು. ಆಗ ನಾವೇನ್ ಮಾಡ್ಬೇಕಾಗುತ್ತೆ, ಇಂತಹವರಿಗೆಲ್ಲರಿಗೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡಲೇಬೇಕಾಗುತ್ತೆ. ನೋಟಿಸ್ ಜನರೇಟ್ ಆಗುತ್ತೆ ಪೋಸ್ಟ್ ಡ್ರಾಫ್ಟ್ ನಲ್ಲಿ. ಆ ನೋಟಿಸ್ ಅನ್ನ ಒಯ್ದು ನಾವು ಅವರಿಗೆ ಸಬ್ಮಿಟ್ ಮಾಡ್ತೀವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಅವ್ರ ಪೇರೆಂಟ್ಸ್ ಅವರೇ ಇದಾರೋ, ಅದು ಮಿಸ್ ಮ್ಯಾಚ್ ಯಾವ ಕಾರಣದಿಂದ ಡಿಫರೆನ್ಸ್ ಆಗಿದೆ, ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನಾವು ನೋಡ್ತೀವಿ. ಈ ರೀತಿ ಈಗ ಇದೊಂದು ಉದಾಹರಣೆಯಲ್ಲಿ ಈ ರೀತಿಯಾದಂತಹ ಒಂದು ಲಾಜಿಕಲಿ ಡಿಸ್ಕ್ರಿಪ್ಷನ್ಸಿ ಬಂದಿದೆ. ಹಾಗಾದ್ರೆ ಇದು ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ತೀವಿ. ಇದನ್ನ ಈ ತರ ನೋಡ್ತೀವಿ. ಇದನ್ನ ನೋಡಿದಾಗ ಇಲ್ಲಿ ನಾವು ಆ ವ್ಯಕ್ತಿಗಳಿಂದ ಯಾರ ಜೊತೆ ಆಗಿದೆಯೋ, ಏನು ವ್ಯತ್ಯಾಸ ಆಗಿದೆಯೋ ಅವರಿಂದ ಡಾಕ್ಯುಮೆಂಟ್ ಅನ್ನು ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ನೋಟಿಸ್ ಇಶ್ಯೂ ಮಾಡಿ ಆ ಡಾಕ್ಯುಮೆಂಟ್ ಅನ್ನ ತೆಗೆದುಕೊಂಡು ಬಂದು ಇಲ್ಲಿ ಮೊದಲನೇದಾಗಿ ಆ SIR, ಲಾಸ್ಟ್ SIR ಅಲ್ಲಿ ಏನ್ ನಾವು ಅವ್ರ ದಾಖಲೆಯನ್ನ ಅಪ್ಲೋಡ್ ಮಾಡಿದೀವೋ ಅದರದ ಒಂದು ಕಾಪಿ, ಅದರ ಒಂದು ಇಲ್ಲಿ ಎಕ್ಸ್ಟ್ರಾಕ್ಟ್ ಅನ್ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದನ್ನ ನೀವು ಸ್ಕ್ಯಾನ್ ಮಾಡಿ ಅಥವಾ ಫೋಟೋ ತೆಗೆದು ಇಟ್ಟಿರ್ತೀರಿ, ಅದನ್ನ ಇಲ್ಲಿ ಚೂಸ್ ಫೈಲ್ ಮಾಡಿ
ಅದನ್ನ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನ ಅಪ್ಲೋಡ್ ಮಾಡಿದ ಮೇಲೆ ಆಮೇಲೆ ಈಗ ಯಾರ ಜೊತೆ ಇದೆ ಅವರ ಡಾಕ್ಯುಮೆಂಟ್ಸ್ ಅನ್ನ ನಾವು ಕರೆಕ್ಟ್ ಆಗಿ, ಯಾಕಂದ್ರೆ ಈಗ ಡಿಸ್ಕ್ರಿಪೆನ್ಸಿ ಕ್ಲೀನ್ ಮಾಡ್ಬೇಕಾಗಿದೆ, ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ತಗೋಬೇಕು. ಅದರಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಆ ಪ್ರೂಫ್ ಅನ್ನ, ಅಂದ್ರೆ ಅವರಿಗೆ ಏನು ಅವರೇ ನಿಜವಾಗಿಯೂ ತಂದೆ ತಾಯಿ ಅನ್ನೋದಿದೆ, ಅಲ್ಲಿ ಏಜ್ ಡಿಫ್ರೆನ್ಸ್ ಆಗಿದೆ ಅಥವಾ ಏಜ್ ದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಈಗ ಒರಿಜಿನಲ್ ಕೊಡ್ತಾ ಇದಾರೆ ಅಂದ್ರೆ ಅದನ್ನ ತಗೊಂಡು ಇಲ್ಲಿ ಚೂಸ್ ಫೈಲ್ ಮಾಡಿ ಫ್ರಂಟ್ ಪೇಜು ಬ್ಯಾಕ್ ಪೇಜ್ ಅನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಅಪ್ಲೋಡ್ ಮಾಡಿ ಮತ್ತೆ ಇನ್ನು ರಿಲೇಶನ್ಶಿಪ್ ಅವ್ರದ್ದು ಪೇರೆಂಟ್ ಆಯ್ತು, ಇನ್ನು ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ನಾವು ಏನಾದ್ರು ರಿಲೇಷನ್ಸ್ ತಗೊಂಡ್ರೆ ಅದನ್ನು ಕೂಡ ಇಲ್ಲಿ ತಗೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ಮೇಲೆ ಇಂಪಾರ್ಟೆಂಟ್ ಆಗಿರುವಂತದ್ದು BLO ಕೂಡ. ಅವು ಏನು ಅಂದ್ರೆ ಈ ಮೇಲಿನ ಎಲ್ಲಾ ಮಾಹಿತಿಯನ್ನ ನಾನು ಕಲೆಕ್ಟ್ ಮಾಡಿದ್ದೇನೆ, ಐ ಹ್ಯಾವ್ ವೆರಿಫೈಡ್ ಅಂಡ್ ಅಬೌವ್ ಡೀಟೇಲ್ಸ್ ಫ್ರಮ್ ದ ಎಲೆಕ್ಟ್ರಲ್ ರೋಲ್ಸ್ ಆಫ್ ಲಾಸ್ಟ್ SR ಅನ್ನುವಂಥದ್ದು ಇದೆ ಅಲ್ಲ, ಇದ್ರ ಪ್ರಕಾರ ಒಂದು ತನ್ನದೇ ಆದ ಲೆಟರ್ ಮಾಡಿ ಆ ಲೆಟರ್ನ ಫೋಟೋ ಹಾಕಿ ಅದು ಕೂಡ ಅಪ್ಲೋಡ್ ಮಾಡಿ ಇಲ್ಲಿ ಐ ಹ್ಯಾವ್ ವೆರಿಫೈಡ್ ದ ಅಬೌವ್ ಡೀಟೇಲ್ಸ್ ಫ್ರಮ್ ದ ಎಲೆಕ್ಟ್ರಲ್ ರೋಲ್ಸ್ ಇನ್ ದ ಲಾಸ್ಟ್ SR ಅನ್ನೋದನ್ನ ಇಲ್ಲಿ ತೆಗೆದುಕೊಂಡು ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು ಸೈಡ್. ನಾನು ಎಲ್ಲ ಪರಿಶೀಲನೆ ಮಾಡಿದ್ದೇನೆ, ಸರಿಯಾಗಿದೆಯೋ ಸರಿಯಾಗಿಲ್ವೋ ಅನ್ನೋದನ್ನ, ಸರಿಯಾಗಿದ್ರೆ ಮ್ಯಾಪಿಂಗ್ ಮಾಡಿ ಕರೆಕ್ಟ್ ಆಗಿ ಪಾಸ್ ಆಗುತ್ತೆ, ಡ್ರಾಫ್ಟ್ ಆಗಿ ಪಾಸ್ ಆಗುತ್ತೆ. ಇಲ್ಲ ಅಂದ್ರೆ ಅವ್ರ ಹೆಸರು ಅಥವಾ ಅವ್ರಿಗೆ ಏನ್ ಸಂಬಂಧಪಟ್ಟಂತ ದಾಖಲೆಯನ್ನ ಕೇಳಿರಬಹುದು. ಇದನ್ನ ತಗೊಂಡು ನಾನೆಲ್ಲ ಕ್ಲಿಯರ್ ಮಾಡಿದ್ದೇನೆ ಅಂತ ಹೇಳಿ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ BLO ಚೆಕ್ ಮಾಡಿ ತನ್ನ ಲೆಟರ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟು ಸಬ್ಮಿಟ್ ಮಾಡಿದಾಗ ಇದು ಈಗ ನಾವು ಮತದಾರರಿಂದ ಈ ಡಿಸ್ಕ್ರಿಪೆನ್ಸಿಯಲ್ಲಿ ಬಂದಿರುವಂತದ್ದು ತೆಗೆದುಕೊಂಡು ಬಂದಿರುವುದನ್ನ ನಾವು ಮಾಡ್ತೀವಿ. ಇದೇ ತರಹ ಇನ್ನು ವ್ಯೂ ಡೀಟೇಲ್ಸ್ ಏನಾದ್ರೂ ನೋಡ್ಬೇಕಾಗಿತ್ತು ಯಾರ್ದಾದ್ರು ಅಂದ್ರೆ ಅಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರ ಮಾಹಿತಿ ಎಲ್ಲ ಓಪನ್ ಆಗುತ್ತೆ. ಅದು ಸರಿಯಾಗಿದೆ ಇಲ್ಲೋ ಎನ್ನುವುದನ್ನು ನೀವು ಬೇಕಾದ್ರೆ ಚೆಕ್ ಕೂಡ ಬೇರೆ ಮಾಡಬಹುದು. ಮಾಡಿ ಇಲ್ಲಿ ಏನಾದರೂ ಫೀಲ್ಡ್ ಅಪ್ಲೋಡೆಡ್ ಫೋಟೋ EF ಅಂಡ್ ಫೈಲ್ ಅಪ್ಲೋಡೆಡ್ ಇಲ್ಲಿ ನೋಡಿರ್ತೀರಿ, ಅದನ್ನು ಕೂಡ ನೀವೇನ್ ಮಾಡ್ತೀರಿ ನೋಡಬಹುದು. ಹೀಗೆ ಡೀಟೇಲ್ಸು ನೋಡಬಹುದು, ಏನು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ ಅನ್ನೋದನ್ನು ಕೂಡ ನಾವು ಇದರಲ್ಲಿ ನೋಡಬಹುದಾಗಿದೆ. ಇದು ಒಂದಾದ್ರೆ ಇನ್ನು ನೋ ಮ್ಯಾಪಿಂಗ್ ಕೇಸ್ಗಳು ಹೇಗೆ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ನೋ ಮ್ಯಾಪಿಂಗ್ ಕೇಸಲ್ಲಿ ಇಲ್ಲಿ ನೀವು ನೋಡ್ತೀರಿ ಎಲೆಕ್ಟರ್ಸ್ ವಿತ್ ನೋ ಮ್ಯಾಪಿಂಗ್. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಎಲೆಕ್ಟರ್ಸ್ ವಿತ್ ನೋ ಮ್ಯಾಪಿಂಗ್ ಅಂದ್ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ಸಿ ಏನು ಬರೋದಿಲ್ಲ, ಯಾಕಂದ್ರೆ ಆ ಎಲೆಕ್ಟರ್ ಮ್ಯಾಪಿಂಗೇ ಆಗಿಲ್ಲ ಅಂದಾಗ ಅವನು ಫ್ರೆಶ್, ಇನ್ನು ಯಾವ್ದು 2002 ಅಲ್ಲಿ ಅವನು ಇಲ್ಲ, ಅವರ ತಂದೆ ತಾಯಿನೂ ಇಲ್ಲ, ಅವರ ಪೇರೆಂಟ್ಸು ಇಲ್ಲ ಅಂದಾಗ ಅವನು ಯಾವುದೇ ನೋ ಮ್ಯಾಪಿಂಗ್ ಅನ್ನುವಂಥ ಕೆಟಗರಿಯಲ್ಲಿ ಬರ್ತಾ ಇದ್ದಾನೆ. ಇದು ಈಗ ಅವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಗೆಲ್ಲ ಗೊತ್ತು 3 ಕ್ರೈಟೇರಿಯಾ ಇದೆ. ಆ 3 ಕೆಟಗರಿಗಳಲ್ಲಿ ಮೊದಲನೆಯದಾಗಿ 87ರ ಪೂರ್ವದಲ್ಲಿ ಇದ್ರೆ ತನ್ನ ದಾಖಲೆಯನ್ನ ಅವನು ಪ್ರೊಡ್ಯೂಸ್ ಮಾಡಬೇಕು. 11 ದಾಖಲೆಗಳೇನಿವೆ ಅದರ ಒಂದು ದಾಖಲೆಯನ್ನ ಅವನು ಕೊಡಬೇಕಾಗುತ್ತೆ, ತನ್ನ ಏಜ್ ಮತ್ತು ತನ್ನ ವಿಳಾಸವನ್ನ ದೃಢೀಕರಿಸುವಂತ ದಾಖಲೆಯನ್ನ ಅದರಲ್ಲಿ ಅವನು ಕೊಡಬೇಕಾಗುತ್ತೆ. ಅದನ್ನ ತೆಗೆದುಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕು BO ಅವರು. ಆಮೇಲೆ ಆಫ್ಟರ್ 87 ಅವರು ಜನಿಸಿದವರಾಗಿದ್ರು ಅಂದ್ರೆ 2004 ಡಿಸೆಂಬರ್ 2 ಕಿಂತ ಮೊದಲು ಜನಿಸಿದವರಾಗಿದ್ರೆ 2 ದಾಖಲೆಗಳನ್ನ, ಒಂದು ಸ್ವಂತ ಮತ್ತು ಒಂದು ತಂದೆದು ಅಥವಾ ತಾಯಿದು ಇಲ್ಲಿ ನಾವು ಪಡೆದುಕೊಳ್ಬೇಕಾಗುತ್ತೆ. ಇನ್ನು 2004 ಆಫ್ಟರ್ ಜನವರಿ 2 ಅವರು ಏನಾದರೂ ಆಫ್ಟರ್ ಡಿಸೆಂಬರ್ 2 ಏನಾದರೂ ಅವರು ಜನಿಸಿದವರಾಗಿದ್ರೆ ಆಗ ಅವರ 3 ದಾಖಲೆಗಳನ್ನ ನಾವು ಪಡೆದುಕೊಳ್ಬೇಕಾಗುತ್ತೆ, ಒಂದು ಸ್ವಂತ, ಒಂದು ತಂದೆ ಮತ್ತು ಇನ್ನೊಂದು ತಾಯಿ. ಈ ಎಲ್ಲ ದಾಖಲೆಗಳನ್ನ ನಾವು ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗಾಗಿ ನೋ ಮ್ಯಾಪಿಂಗ್ ಅನ್ನುವಂತಹ ಈ ಕೆಟಗರಿಯಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಅವರ ಮಾಹಿತಿ ಓಪನ್ ಆಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಯಾವುದು ಏನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಡ್ರಾಪ್ ಡೌನ್ ನಲ್ಲಿ ನಾವು ಚೆಕ್ ಮಾಡಬೇಕು. ಅದನ್ನ ಆ ಡಾಕ್ಯುಮೆಂಟ್ ಅನ್ನ ಫ್ರಂಟ್ ಸೈಡು ಬ್ಯಾಕ್ ಸೈಡ್ ಅನ್ನು ನಾವು ಅಪ್ಲೋಡ್ ಮಾಡೋಕತ್ತೆ. ಇದು ಒಂದು ಅಪ್ಲೋಡ್ ಡಾಕ್ಯುಮೆಂಟ್ 1 ಕಡ್ಡಾಯವಾಗಿ ನಾವು ಮಾಡಲೇಬೇಕು. ಒಂದಾದ್ರೂ ಡಾಕ್ಯುಮೆಂಟ್ ನಾವು ತಗೊಳ್ಳೇಬೇಕು, ಯಾಕಂದ್ರೆ ಗೊತ್ತು ನಿಮಗೆ 2, 3 ಇವೆಲ್ಲ ಯಾರಿಗೆ ಯಾವಾಗ ಬರುತ್ತೆ ಅಂದ್ರೆ ಆಫ್ಟರ್ ಬರುತ್ತೆ. ಬಟ್ ಸಿಂಗಲ್ ಇದ್ರೂ ಕೂಡ ಅವನೇ 87 ಬಿಫೋರ್ ಜನಿಸಿದ್ದ, ಯಾವುದೇ ಮ್ಯಾಪಿಂಗ್ ಆಗಿರ್ಲಿಲ್ಲ ಅಂದ್ರೆ ಒಂದಾದ್ರೂ ಡಾಕ್ಯುಮೆಂಟ್ ಅನ್ನ ಒಂದು ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ಹೀಗಾಗಿ ಇಲ್ಲಿ ಯಾವುದು ಡಾಕ್ಯುಮೆಂಟ್ಸ್ ಅನ್ನ ಅಂತಂದ್ರೆ ಇಲ್ಲಿ 11 ಪಟ್ಟಿಗಳಿರ್ತಾ ಇದೆ. ಆ ಪಟ್ಟಿಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಈ ಯಾವ್ದಾದ್ರು ಪಾಸ್ಪೋರ್ಟ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, SSLC ಪ್ರಮಾಣ ಪತ್ರ ಆಗಿರಬಹುದು, ಹಾಗೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಆಗಿರಬಹುದು, ಪರ್ಮನೆಂಟ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಹೀಗೆ ಸುಮಾರು 11 ಡಾಕ್ಯುಮೆಂಟ್ಸ್ ಇದೆ. ಇದರಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನ ತನಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದನ್ನ ನಾವು ಯಾವುದು ಅನ್ನೋದನ್ನ ಇಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ. ಚಾಯ್ಸ್ ಮಾಡಿ ಅದರ ಮುಂದೆ ಇಲ್ಲಿ ಏನ್ ಮಾಡ್ತೀವಿ, ಪಾಸ್ಪೋರ್ಟ್ ಅಂತ ಉದಾಹರಣೆ ಮಾಡಿದ್ದಾರೆ, ಅದರ ಫ್ರಂಟ್ ಸೈಡು ಅದರ ಬ್ಯಾಕ್ ಸೈಡು ಎರಡೂ ಕೂಡ ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಮತ್ತೆ ಬೇರೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ತಗೊಂಡಿದ್ವಿ ಅಂದ್ರೆ ಅದನ್ನು ಕೂಡ ಫ್ರಂಟ್ ಬ್ಯಾಕ್ ಅನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಆಮೇಲೆ ಡಾಕ್ಯುಮೆಂಟ್ 2, 3, 4 ಅವರಿಗೆ ಸಂಬಂಧಪಟ್ಟಂತೆ ನಾವೆಲ್ಲ ಅಪ್ಲೋಡ್ ಮಾಡಿ ಆ ನಂತರ ಈ ಅಪ್ಲೋಡ್ ಮಾಡಿರುವಂತ ಡಾಕ್ಯುಮೆಂಟ್ ಎಲ್ಲ ಆದ ಮೇಲೆ
ಇದನ್ನ ಏನ್ ಮಾಡಬೇಕು ಅಂದ್ರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೀಗೆ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಮಾಹಿತಿ ನೋ ಮ್ಯಾಪಿಂಗ್ ಮತ್ತು ಡಿಸ್ಕ್ರಿಪೆನ್ಸಿ ಎರಡೂ ಕೂಡ ಕ್ಲಿಯರ್ ಆಗುತ್ತೆ. ಕರೆಕ್ಟ್ ಆಗಿ ನಾವು ಡಾಕ್ಯುಮೆಂಟ್ ತಗೊಂಡು BLO ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದಾಗ ಅವ್ರಿಗೇನು ನೋಟಿಸ್ ಇಶ್ಯೂ ಆಗಿರುತ್ತೆ ಅವರು ಆ ದಿನ ಬಂದು ಈಸಿಯಾಗಿ ತಮ್ಮ ಈ ನೋಟಿಸ್ಗೆ ಉತ್ತರವನ್ನ ಕೊಟ್ಟು ಅಥವಾ ಹಿಯರಿಂಗ್ಗೆ ಹಾಜರಾಗಿ ವಾಪಸ್ ಹೋಗಿ ತಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಉಳಿಸಿಕೊಳ್ಳಬಹುದಾಗಿದೆ. ಇದಿಷ್ಟು ಈ ನೋ ಮ್ಯಾಪಿಂಗ್ ಆಗಿರಬಹುದು ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಗಿರಬಹುದು, ಇವುಗಳಿಗೆ ಸಂಬಂಧಪಟ್ಟಂತಹ BLO ಆ್ಯಪ್ ನಲ್ಲಿ ನಾವು ಮಾಡಬೇಕಾದಂತಹ ಚಟುವಟಿಕೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.